ಇದಷ್ಟೇ ಮತ್ತೇನು. ಪೊಲೀಸರ ಪ್ರಾಣಕ್ಕೂ ಕೂತು ಬರುವಂಥ ಒಂದು ಅದೇ ಎಲ್ಲ ಈಗ ಅವರು 3 ಜನ ಅಡ್ಮಿಟ್ ಆಗಿದ್ದಾರೆ. ನಾನು ನೋಡಿದ್ನಲ್ಲ, ಪಾಪ ಒಬ್ಬರು ಮಲಗಿಬಿಟ್ಟಿದ್ರು, ಕೈನ ಅಳ್ಳಾಡ್ಸೋಕ್ಕೆ ಆಗಲ್ಲ, ಅಷ್ಟು ಗಾಯ ಆಗಿದೆ. ಆ ಥರ ಅವನು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. 3 ಜನನ ಬೀಳಿಸಿದ್ದಾನೆ. ಆ ಹೆಣ್ಮಗಳನ್ನು ಪೊಲೀಸ್ ಆಫೀಸರ್ ಕುತ್ತಿಗೆ ಎಲ್ಲ ಹಿಂಗೆ ತಿರ್ಗ್ಸೋಕ್ಕೆ ಆಗಲ್ಲ, ಅಷ್ಟು ಅವನು ಹ್ಯಾಂಡ್ಲ್ ಮಾಡಿದ್ದಾನೆ. ಅವರೆಲ್ಲ ಇಲ್ಲಿ ಬಂದು ಎಲ್ಲ ಈ ಮನೆ ಕೆಲಸ ಅಂದರೆ ಕಟ್ಟೋದು, ದೊಡ್ಡ ದೊಡ್ಡ ಕಲ್ಲುಗಳೆತ್ತೋದು ಇದೆಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ನಮ್ಮ ಕಮಿಷ್ನರ್ ಅವ್ರಿಗೂ ಹೇಳಿದ್ದೀನಿ, ಸ್ವಲ್ಪ ಎಲ್ಲ ನೀವು ಹಿಂಗೆ ನಾವು ನಡ್ಕೊಂಡು ಹೋಗೋಕ್ಕೆ ಸಾಧ್ಯದಿಲ್ಲ, ಬದಲಾವಣೆ ಆಗಬೇಕಾಗತ್ತೆ. ಆಮೇಲೆ ಯಾರು ಕೇಳೋದಿಲ್ಲ, ಮುಲಾಜಿಲ್ಲದೆ ಏನು ಕಾನೂನು ಇರುತ್ತೆ ಆ ಕ್ರಮ ತಗೊಳ್ಳಿ, ಯಾರನ್ನು ಬಿಡು. ಎಲ್ಲಿ ಡೌಟ್ ಬರುತ್ತೆ, ಶಾಲಾ ಕಾಲೇಜು ಮತ್ತು ಈ ಥರ ಅನ್ಆರ್ಗನೈಸ್ ಸೆಕ್ಟರ್ಸ್ ಎಲ್ಲಿ ಕೆಲಸ ಮಾಡ್ತಾರಲ್ಲ, ಇಂಥ ತಂದೆ ತಾಯಂದ್ರೂ ಜಿಲ್ಲಾಡಳಿತದಿಂದ ಎಲ್ಲ ಒಂದು ಕಡೆ ಸೇರಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇದು ಬಹಳ ಮುಖ್ಯ ಆಗಿದೆ ಇವತ್ತು. ಇದು ಬರೀ ಸರ್ಕಾರ ಒಂದು ಪೊಲೀಸ್ ಇಲಾಖೆಯಿಂದ ನೋಡಿ ಎಲ್ಲೋ ಮನೇಲಿ ಎಳ್ಕೊಂಡು ಹೋಗ್ಬಿಟ್ಟು ಮಾಡಿದ್ರೆ ಪೊಲೀಸ್ಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಆದರೆ ಶಿಕ್ಷೆನೂ ಆಗಬೇಕು, ಹೀಗೆ ಆಗಬೇಕು. ಸರ್ಕಾರ ಕೂಡ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾಡೋದಲ್ಲ, ಜಾರಿ ಆಗಬೇಕು. ಯಾಕಂದರೆ ಆಮೇಲೆ ಇವತ್ತಿನ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನಂದರೆ ಮೊಬೈಲು ಮತ್ತು ಈಸಿಯಾಗಿ ಅವೈಲಬಿಲಿಟಿ ಆಫ್ ಡ್ರಗ್ಸು. ಅದು ಗಾಂಜಾ ಇರ್ಬೋದು, ಕುಡ್ತಾ ಇರ್ಬೋದು, ಎಲ್ಲವೂ ನೀವು ನೋಡಿದಾಗ ಅವರಿಗೆ ಏನು ಮಾಡ್ತೀವಿ ಅನ್ನೋದನ್ನು ಆ ಮೊಬೈಲಲ್ಲಿ ಇವತ್ತು ಎಲ್ಲ ಅವೈಲೇಬಲ್. ನೀವು ಮೂಲೆಯಲ್ಲಿ ಕೂತ್ಕೊಂಡೆ, ಸೊ ಆ ಮನಸ್ಥಿತಿಯಲ್ಲಿ ಯಾರು ಸಿಕ್ಕಿದ್ರೂ ಕರ್ಕೊಂಡೋಗಿ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಇವತ್ತು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು ಮೊದಲಿಗೆ. ನಾವು ತುಂಬ ಅವಳು ಕಣ್ಣಲ್ಲಿ ಕಣ್ಣಿಟ್ಟೆ ಏನು ಒಂದು 10 ನಿಮಿಷನೂ ಅಂಥದ್ರಲ್ಲಿ ಕರ್ಕೊಂಡೋಗಿ ಆ ಮಗುನ ಮುಗಿಸ್ಬಿಟ್ಟ ಅಂತಂದರೆ ಅದು ತುಂಬ ದುಃಖ, ತುಂಬ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ತಾಯಿ ತಂದೆಗೆ ಹೇಳೋಕ್ಕೆ ಏನು ಸಾಧ್ಯ ಇಲ್ಲದೆ ಹೋದ್ರೂ, ಬಟ್ ಸರ್ಕಾರ ಮತ್ತು ಅವ್ರ ಮಧ್ಯೆ ನಿಂತ್ಕೊಂಡು, ಇವತ್ತೇನು ಸರ್ಕಾರ ಅವರು ಬಡವರಿದ್ದಾರೆ ತುಂಬ, ಆದರೆ ತಾಯಿ ತುಂಬ ಸ್ವಾಭಿಮಾನಿ. NGOಲೆಲ್ಲ ಕೆಲಸ ಮಾಡಿದಾಳು ಅವಳು, PUC 2 ಓದಿದ್ದಾಳೆ, ತುಂಬ ಬುದ್ಧಿವಂತೆ. ನನ್ನ ಮಗಳನ್ನು ಆಪ್ರೇಷನ್ ಮಾಡಿಸ್ಕೊಂಬಿಟ್ಟಿದ್ದಾಳೆ. ನಮಗಿರೋದು 2 ಮಕ್ಕಳು, ಈ ಮಗಳನ್ನೇ ಎಲ್ಲ ಓದಿಸಿ ಮಾಡ್ತೀನಿ ಅನ್ನೋ ಒಂದು ಆ ಹಠ, ಛಲ. ಇವತ್ತು ಏನಿದ್ರೂ ನಾನು ಖಂಡಿತ ಅವರಿಬ್ಬರ ಮಧ್ಯೆ ಒಂದು ಸೇತುವೆಯಾಗಿ ನಿಂತ್ಕೊಂಡು ಅವ್ರನ್ನ ಕಾಪಾಡುವಂಥ ಕೆಲಸವನ್ನು ಖಂಡಿತ ಮಹಿಳಾ ಆಯೋಗ ಮಾಡುತ್ತೆ. ಥ್ಯಾಂಕ್ ಯು.